ಅದ್ರ ಬಗ್ಗೆ ನೀವು ಏನು ನಮ್ಗೆ ಕೆಲಸ ಮಾಡುವರಿ, ಆ ಜಾಗಗಳನ್ನು ಮುಖ್ಯವಾಗಿ ಸಮಾಜಕ್ಕೆ ನೀವು ತಿಳಿಸುವರಿ. ಆ ನಕ್ಷೆ ತಗೊಂಡು ಬಂದ ನಕ್ಷೆ ಪ್ರಕಾರ ನಮ್ಗೆಲ್ಲ ವಿವರಣೆ ಕೊಡ್ಬೇಕು. ಅಲ್ಲಿ ಖಾಲಿ ಜಾಗದಾಗ ಬೋರ್ಡ್ ಹಾಕ್ಬೇಕು, ಇದು ನಮ್ಮ ಸರ್ಕಾರದ ಜಾಗ ಅಂತೇಳಿ ಸ್ಪಷ್ಟವಾಗಿ. ಇದನ್ನ ಅವ್ರ ಅನ್ಯಾಯ ಬಹಳ ದಿವಸದಿಂದ ರಾಮತೀರ್ಥ ನಡೆದಿದೆ. ನಾವು ಸಹಿಸ್ಕೊಂಡು ಬಂದು ಇನ್ನು ಮುಂದೆ ಸಹಿಸಕ್ಕಾಗುದಿಲ್ಲ. ಅತಿಕ್ರಮಣ ಮಾಡಿದ ಅಧಿಕಾರಿಗಳಿಗೆ, ನಿವೇಶನ ಅತಿಕ್ರಮಣ ಮಾಡಿದ ಅಧಿಕಾರಿಗಳಿಗೆ, ನಿವೇಶನ ಅತಿಕ್ರಮಣ ಮಾಡಿದ ಅಧಿಕಾರಿಗಳಿಗೆ ಮ್ಯಾಟ್ರಿಕ್ ನಂತರದ ಇದೊಂದು ದೊಡ್ಡ ಹಾಸ್ಟೆಲ್ ಐತಿ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅದನ್ನ ಕಟ್ಟಿಸ್ಯಾರ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಸಾಕಷ್ಟು ಸಲ ಭೇಟಿ ಆದಾಗ ಅಲ್ಲಿ ಹುಡುಗರಿಗೆ ಕೇಳಿದ್ರೆ ಹೇಳ್ತಾರ, ಸರ್ ನಮ್ಗೆ ಅಲ್ಲಿ ಇರ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ, ಸರಿಯಾಗಿ ಊಟದ ವ್ಯವಸ್ಥೆ ಇಲ್ಲ, ಹಾಸಿಗೆ ವ್ಯವಸ್ಥೆ ಆಗುದಿಲ್ಲ ಅಂತ. ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತೇನು ಈ ವಾರ್ಡನ್ ಅಂತ ಅದಾರ, ಅಲ್ಲೇ ಬುಡಾದ್ದು ಒಂದು ಜಾಗ ಐತಿ, ಕನಬರಗಿ ರೋಡ್ ವರೆಗೆ ಟಚ್ ಆದದೈತಿ. ಅವರು ತಮ್ಮ ಜಾಗ ಬಿಟ್ಟು ಮುಂದೆ ಕಂಪೌಂಡ್ ವಾಲ್ ಹಾಕ್ಯಾರ. ಈ ರೊಕ್ಕ ಇವ್ರಿಗೆ ಎಲ್ಲಿಂದ ಬಂತು? ಇವ್ರಿಗೆ ಅಧಿಕಾರ ಯಾರು ಕೊಟ್ಟರು? ಸರ್ಕಾರಿ ಜಾಗ ಎಲ್ಲಾರ ಖಾಲಿ ಐತಂತ ಇವ್ರೇನು ಮತ್ತೊಬ್ರು ಮನೆಗೆ ಹೋಗಿ ಮಕ್ಕಳಕ್ಕೆ ಹೋಗಾರ, ಹುಡುಗರು ಕಳಿಸ್ರ ಹಂಗಾರ ಅಲ್ಲಿ ಎದುರಿಗಿನ ಹೊಲದಾಗ ಮಲಗ. ಹುಡುಗರ್ನ ಏನಾದ್ರು ಇವ್ರು ಎದುರಿಗಿನ ಹೊಲಕ್ಕೆ ಇವ್ರು ಎಲ್ಲ ಮಲಗಲ್ ಕಳಿಸ್ತಾರ ಇಲ್ಲಂತ ಇಲ್ಲ. ಅದಕ್ಕೋಸ್ಕರ ಯಾವ ಅಧಿಕಾರಿ ಇಲ್ಲಿ ನಿಂತ್ಕೊಂಡು ಅದನ್ನ ಕೆಲಸ ಮಾಡ್ತಾರ ಅವರಿಗೆ ಸರಿಯಾದ ತಕ್ಕ ಪಾಠ ಕಲಿಸಬೇಕು ಸರ್ಕಾರದವರು. ಒಂದೇದು ವಜಾ ಮಾಡಬೇಕು. ಎರಡನೇದು ಏನಪ್ಪಾ ಅಂತಂದ್ರೆ, ಎರಡನೇದು ಹೇಳ್ತೀನಿ, ಕೂಡ ಅಧಿಕಾರಿಗಳು ನಮ್ಮ ಮನೆ ಸ್ವಂತ ಜಾಗದೊಳಗ ಮನಿ ಕಟ್ಟಬೇಕಾದ್ರ ಒಂದ್ ಏನಾದ್ರೂ ಹೆಚ್ಚು ಕಡಿಮೆ ಕಟ್ಟಿದ್ರ JCB ತಗೊಂಡು ಹೊಡ್ಯಾಕತ್ತಾರ, ಅವ್ರಿಗೆ ನೋಟಿಸ್ ಕಳಿಸ್ತಾರ. ಇವ್ರೇನು ಕಣ್ಣು ಮುಚ್ಕೊಂಡು ಕುಂತಾರ. ಇಷ್ಟು ದಿವಸ ಇಲ್ಲ, ಇಷ್ಟು ದೊಡ್ಡ ಹೈವೇ ಮ್ಯಾಗ ಇದೊಂದು ದೊಡ್ಡ ಕೆಲಸ ನಡೆದೈತಿ. ಯಾಕೆ ಅವ್ರ ಅದನ್ನು ತಡೆ ಹಿಡಿದಿಲ್ಲ? ಅದಕ್ಕೋಸ್ಕರ ನಾವಂತೀವಿ ಇದ್ರೊಳಗ ಅವರು ಶಾಮಿಲ್ ಅದಾರ, ಇವರು ಶಾಮಿಲ್ ಅದಾರ. ಮತ್ತೆ ಇವ್ರಿಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತಪ್ಪ? ಸರ್ಕಾರಿ ಜಾಗದೊಳಗ ಬೇರೆ ಕಡೆಗೆ ಅವ್ರ ಜಾಗ ಬಿಟ್ಟು ಕಟ್ಟಬೇಕಂದ್ರೆ ನಾವು 2022 ಎಲ್ಲ ಮಾಜಿ ಸೈನಿಕರಿಗೆ ಸೇರಿ ನಮಗೆ ಎಲ್ಲಿ ಕುಂದ್ರಾಗ ಜಾಗ ಇಲ್ಲ, ನಮಗೊಂದು ಜಾಗ ಕೊಡ್ರಿ, ಒಂದು 10x10 ಜಾಗ ಕೊಡ್ರಿ ಅಂತ ಬುಡ ಕೇಳಕ್ ಹೋದಾಗ ಇಲ್ರಿ ಅದು ಇಲ್ಲ, ಅದನ್ನ ಬೇರೆದ್ರೆ ಕೊಟ್ಟಾರ. ಆಮೇಲೆ ಡಾಕ್ಯುಮೆಂಟ್ ತೆಗೆಸ್ದಾಗ ನೋಡಿದಾಗ ಗೊತ್ತಾಯ್ತು ಈ ಬಿಲ್ಡಿಂಗ್ ದಿಂದ ಅವ್ರಿಗೆ 9 ಫೂಟ್ ಮಾತ್ರ ಹೋಗಾಕ ಬರಕ ದಾರಿ ಐತಿ ಇಲ್ಲ ಅವ್ರಿಗೆ. ಯಾರಿಗೆ? ಹಿಂದುಳಿದ ನಮ್ಮ ಹಾಸ್ಟೆಲ್ದವ್ರಿಗೆ. ಅದನ್ನೆಲ್ಲ ಬಿಟ್ಟು ಅಲ್ಲಿವರೆಗೆ ಯಾಕೆ ಇವ್ರು ಮಾಡಿದ್ರು? ಅದಕ್ಕೋಸ್ಕರ ಏನು ಉದ್ದೇಶ ಇಟ್ಕೊಂಡಿದ್ವು ಅಂತಂದ್ರೆ, ಇರ್ತಕ್ಕಂಥ ಏನು ಖುಲ್ಲಾ ಜಾಗ ಇದೆ ಸರ್, ಅದನ್ನ ಸಾರ್ವಜನಿಕ ಉದ್ದೇಶಕ್ಕಾಗಿ ಇಟ್ಟಿರ್ತಕ್ಕಂಥ ಜಾಗ. ಅದಕ್ಕೆ ಒಂದು ಓಪನ್ ಲೈಬ್ರರಿ ನಮ್ಮ ಮಕ್ಕಳಿಗಾಗ್ಲಿ ಆಮೇಲೆ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗಾಗ್ಲಿ, ಯಾಕಂದ್ರೆ ಅದು ಅಷ್ಟೇ ಕಂಪೌಂಡ್ ಕಟ್ಟಿದ ಜಾಗ ವೇಸ್ಟ್ ಆಗಿಬಿಡ್ತೈತಿ, ಹಾಳಾಗ್ತೈತಿ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಅದನ್ನ ಮಾಡ್ತಾ ಇದೀವಿ. ನಿಮ್ಗೆ ಒಪ್ಪಿ ಇದ್ರೆ ನಾವು ಮಾಡ್ತೀವಿ, ಇಲ್ಲ ಕಂಪೌಂಡ್ ಹಾಕಿ ತಮ್ಮನೆ ಕೊಳಕತ್ತಾರ ಅವ್ರ, ಅವ್ರ ಕಂಪೌಂಡ್ ಹಾಕಿ ತಮ್ಮನೆ ಕೊಳಕತ್ತಾರ ಅಂತ ಹೇಳಕತ್ತಾರ ಅವ್ರ. ಈಗ ಅವರು ಕಂಪೌಂಡ್ ಹಾಕಿ ಅಂತ ಹೇಳಿದ್ರು, ನೀವು ಅವ್ರಿಗೆ ಸರ್ಕಾರ ಕೊಟ್ಟಿದ್ರ ಕಂಪೌಂಡ್ ಹಾಕಂತ ಹೇಳಿದ್ರ? ಇವ್ರಿಗೆ ಜಿಲ್ಲಾಧಿಕಾರಿಯಾಗಿ ನೀವು ಅವರಿಗೆ ಕಂಪೌಂಡ್ ಹಾಕು ಅಂತ ಅನುಮತಿ ಕೊಟ್ಟಿದ್ರ? ಈ ಕಂಪೌಂಡ್ ಅನುಮತಿ ಕೊಟ್ಟಿದ್ರಾ? ನೀವು ಅನುಮತಿ ಕೊಟ್ಟಿದ್ರಾ? ಪ್ರಶ್ನೆ ಗೊತ್ತಾ? ಇಲ್ಲ ಅನುಮತಿ ಕೊಟ್ಟಿದ್ರಾ? ಬೇರೆಯವರು ಸ್ವಲ್ಪ ರೆಕಾರ್ಡಿಂಗ್ ಮಾಡ್ಕೊಡ್ರಿ. ಜಿಲ್ಲಾಧಿಕಾರಿಗಳು ಅನಧಿಕೃತ ಜಾಗದಾಗ, ಸಾರ್ವಜನಿಕ ಜಾಗದಾಗ ನೀವು ಅಲ್ಪಸಂಖ್ಯಾತರದ್ದು ಕಂಪೌಂಡ್ ಕಟ್ಕೊಂಡ್ಬಿಟ್ರಪ್ಪ ಅಂತ ಹೇಳಿ ಅವ್ರಿಗೆ ಅನುಮತಿ ಕೊಟ್ಟಿದ್ರಾ? ಅಥವಾ ನೀವು ಸೂಚನೆ ಕೊಟ್ಟಿದ್ರಾ? ವರ್ಬಲ್ ರಿಟರ್ನ್ ಏನಾದ್ರು ಕೊಟ್ಟಿದ್ರಾ? ಇಲ್ಲ. ಹಂಗಾದ್ರೆ ಯಾಕೆ ನಿಮ್ಮ ತಾಲೂಕು ಅಧಿಕಾರಿ ಕಟ್ಟಿದ್ರು? ಫೈನಾನ್ಸ್ ದುಡ್ಡು ಎಲ್ಲಿಂದ ಬಂತು? ಈಗ ನಿಮ್ಮ ಇಲಾಖೆಗೆ ನಾವು ಫೋನ್ ಮಾಡ್ತೀವಿ, ಅಲ್ಪಸಂಖ್ಯಾತರು ಒಂದು ಮಗು ಐತ್ರಿ, ಒಂದು ಹಾಸ್ಟೆಲ್ ಕೊಡ್ರಿ ಅಂತ. ಸರ್ ಹಾಸ್ಟೆಲ್ ಫುಲ್ ಅದಾವ್ರಿ, ಜಾಗನೇ ಇಲ್ರಿ, ಊಟದ ಸಮಸ್ಯೆ ಐತ್ರಿ, ಹಾಸ್ಟೆಲ್ ಕೊಡ್ತೀರಿ, ಊಟಕ್ಕೆ ಹೊರಗೆ ವ್ಯವಸ್ಥೆ ಮಾಡ್ರಿ, ಎಲ್ಲ ಮಾತು ಬರ್ತಾವ. ಒಂದು ಮಗುವಿಗೆ ಒಂದು ಬೆಡ್, ಒಂದು ಹೊತ್ತಿನ ಊಟದ ವ್ಯವಸ್ಥೆ ಮಾಡಕ್ಕೆ ನಿಮ್ಗೆ 1000 ಪ್ರಾಬ್ಲಮ್ ಇರ್ತಾವೆ. ಇಲ್ಲಿ 10 ಲಕ್ಷ ಖರ್ಚು ಮಾಡಿ ಕಂಪೌಂಡ್ ಹೆಂಗೆ ಹಾಕಿದ್ರಿ ನೀವು? ಯಾವ ಅಕೌಂಟಿಂದ ದುಡ್ಡು ಕೊಟ್ರಿ?
ಯಾರು ಖರ್ಚು ಮಾಡಿದ್ರು? ಖರ್ಚು ವೆಚ್ಚದ ಯಾರು ಹೊಣೆ? ಇದೆಲ್ಲ ಹೆಡ್ ಆಫೀಸ್ ಇಂದ ಆಗಿರ್ತಕ್ಕಂಥದ್ದು. ಹೆಡ್ ಆಫೀಸ್ಗೆ ಅನಧಿಕೃತ ಜಾಗದಲ್ಲಿ ದುಡ್ಡು ಕಟ್ಟುವಂತ ದುಡ್ಡು ಕೊಟ್ರ ಹೆಡ್ ಆಫೀಸ್ ಇಂದ? ಇಲ್ಲ ಅಲ್ಲ, ಹೆಡ್ ಆಫೀಸ್ ಅಂದ್ರೆ ಮೈನಾರಿಟಿ ಇಲಾಖೆಯಿಂದ ಬಂತ? ಮೈನಾರಿಟಿ ಮಿನಿಸ್ಟರ್ ಕೊಟ್ರ? ಅದು ಹೆಬಿಟೇಟ್ ಅಂತ ಹೇಳಿ ಅಲ್ಲ, ಮೈನಾರಿಟಿ ಮಿನಿಸ್ಟರ್ ಕೊಟ್ರ? ನಮ್ಮ ಇಲಾಖೆಯಿಂದ ಅವ್ರಿಗೆ ಅದೇ ನಿಮ್ಮ ಇಲಾಖೆಯಿಂದ ಕೊಟ್ಟಿರಿ ದುಡ್ಡು? ಅವ್ರು ಕೊಟ್ಟಿದ್ದಾರೆ. ಅಲ್ಲ, ಇಲಾಖೆಯಿಂದ ದುಡ್ಡು ಕೊಟ್ಟಾರ. ಅನಧಿಕೃತ ಜಾಗದಲ್ಲಿ ಕಾಂಪೌಂಡ್ ಕಟ್ಟು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಅನಧಿಕೃತನೇ ಅದು. ನಿಮ್ಮ ಹತ್ರ ಆ ಪ್ರಾಪರ್ಟಿ ಪೇಪರ್ ಇದಾವೇನ್ರಿ? ನಿಮ್ಮ ಪ್ರಾಪರ್ಟಿ ಪೇಪರ್ ಅಲೌಟ್ ಆಗಿತ್ತು ಅದು? ಆ ಪ್ರಾಪರ್ಟಿ ಪೇಪರ್ ನಿಮ್ಮ ಹತ್ರ ಇದಾವ? ನೀವು ಅದ್ರ ಹಕ್ಕದಾರ ಏನ್ರಿ? ನೀವು ಅದ್ರ ಹಕ್ಕದಾರ ಮತ್ತೆ ಇಲಾಖೆಯಿಂದ ಅದಕ್ಕೆ ಹೆಂಗ್ ದುಡ್ಡು ಕೊಟ್ರಿ? ಕಂಪ್ಲೇಂಟ್ ಒಳಗೆ ಜಿಲ್ಲಾಧಿಕಾರಿನ ಬುಡಾಧಿಕಾರಿಗಳು ಸರ್ ಈಗ ಸದ್ಯ ಜೆಸಿಬಿ ತರಿಸ್ರಿ, ಚರ್ಚೆ ಮಾಡೋದು ಬೇಡ. ಇವ್ರನ್ನ ಪಾರ್ಟಿ ಮಾಡಿ ಕಂಪ್ಲೇಂಟ್ ಹಾಕ್ರಿ. ಇಲ್ಲೆಲ್ಲ ಸೇರುವಂತವರು ರಾಮತೀರ್ಥ ನಗರದ ಪ್ರವಾಸಿಗಳು ಹಾಗೂ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರೆಲ್ಲ ಇದ್ದೀವಿ. ಬೆಳಗಾವಿಯಲ್ಲಿ ಇತ್ತೀಚೆಗೆ ನಡೀತಿರುವಂತಹ ಈ ಅವ್ಯಾವತ ಭೂ ಕಬಳಿಕೆ ವಿಚಾರವಾಗಿ ಇವತ್ತು ಅಲ್ಪಸಂಖ್ಯಾತರ ಹಾಸ್ಟೆಲ್ ಮುಂದೆ ಎದುರುಗಡೆ ಇದ್ದಂತಹ ಒಂದು CA ಸೈಟ್, ನಮ್ಮ ಬೆಳಗಾವಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಬುಡಾದಂತಹ CA ಸೈಟ್ ಅನ್ನ ಇವತ್ತು ಇಲ್ಲೊಬ್ಬ ಮಹಾನುಭಾವ ನಿಂತಿದ್ದಾರೆ ಬುಡಾ ಅಧಿಕಾರಿಗಳು. ಇವರು ಯಾರನ್ನು ಕೇಳದೆ ಯಾರಿಗೂ ಹೇಳದೆ ನೇರವಾಗಿ ಇಲ್ಲಿ ಕಂಪೌಂಡ್ ಹಾಕಿ ಅದನ್ನ ಅವ್ರ ಸುಪರ್ಗೆ ತಗೊಂಡು ಅದನ್ನ ಅಭಿವೃದ್ಧಿ ಮಾಡ್ತಾರಂತ. ಇವರಿಗೆ ಮಕ್ಕಳಿಗೆ ಹಾಸ್ಟೆಲ್ನಾಗ ಒಂದು ಹೊತ್ಕೊಳಕ್ ಚಾದರ್ ಇಲ್ಲ, ಒಂದ್ ಯಾವ್ದೋ ಮಗುಗೆ ರೂಮ್ ಬೇಕ್ರಿ, ಅದಕ್ಕೊಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಅಂದ್ರ ಇವ್ರ ಕಡೆ ಖರ್ಚು ವೆಚ್ಚಕ್ಕೆ ದುಡ್ಡು ಸಾಲೋದಿಲ್ಲ. ಹಾಗಾಗಿ ಅದನ್ನ ನೇರವಾಗಿ ಡಿನೈ ಮಾಡ್ತಾರೆ ಇವರು. ಅದರಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ವಲ್ಪ ತೋರಿಸ್ರಿ ಇವ್ರಿಗೆಲ್ಲ. ಕಾಲಮ್ ಬೀಮು ಹಾಕಿ ಕಾಂಕ್ರೀಟ್ ವಾಲ್ ಕಟ್ಟಿ ಕಂಪೌಂಡ್ ಹಾಕಿ ಒಂದು ಜಾಗವನ್ನ ಕಬಳಿಸ್ಲಿಕ್ಕಂತ ಎಲ್ಲ ಹುನ್ನಾರವನ್ನ ಎಲ್ಲ ಪ್ರಯತ್ನ ಮಾಡ್ತಿರುವಂತದ್ದು. ಒಬ್ಬ ತಾಲೂಕಾ ಅಧಿಕಾರಿ ತಾನು ಮಾಡ್ಬೇಕಾಗಿರೋ ಕೆಲಸದಲ್ಲಿ ಇವರಿಗೆ ತಾನು ಮಾಡ್ಬೇಕಾಗಿರೋ ವಿಷಯದ ಮೇಲೆ ಗಮನ ಇಲ್ಲ. ಅದರ ಭೂ ಕಬಳಿಕೆ ವಿಷಯವಾಗಿ ನೇರವಾಗಿ ಇವರು ಅಖಾಡ ಕೀಳಲ್ಲಿ ಮಾಡಿದ್ದಾರೆ. ರಾಮತೀರ್ಥ ನಗರದ ಎಲ್ಲಾ ಜನ ಇವತ್ತು ಸೇರಿದಿವೆ. ಇವತ್ತು ನೇರವಾಗಿ ಇವ್ರು ಹೇಳ್ತಾ ಇದ್ದೇವೆ, ಪೊಲೀಸರಿಗೂ ಕೂಡ ನಾನು ಸೂಚನೆಯನ್ನು ಕೊಡ್ಲಿಕ್ಕೆ ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವುದು ಲಾ ಅಂಡ್ ಆರ್ಡರ್ ಇಶ್ಯೂ ಆಗಬಾರ್ದು ಅಂತಂದ್ರೆ ಯಾವ ಅಧಿಕಾರಿ ನಮ್ಮ ಮುಂದೆ ಬಂದು ಒಪ್ಕೊಂಡ್ರು ನಾನು ಈ ಕಾಂಪೌಂಡ್ ಅನ್ನು ನಾನಾಗೆ ಹಾಕ್ಸಿದೀನಿ, ನಾವಾಗಿ ಖರ್ಚು ಮಾಡಿದೀವಿ ಅಂತ ಹೇಳಿ ಅವರಾಗೇನೆ ಸ್ವಯಂ ಪ್ರೇರಿತರಾಗಿ ಇವತ್ತು ನಮ್ಮ ಮುಂದೆ JCB ಕರೆಸಿ ಆ ಕಾಂಪೌಂಡ್ ಅನ್ನ ಬೀಳಿಸ್ಬೇಕು. ಅದು ಬೀಳಿಸಿದ ಮೇಲೆ ನಾವ್ ಇಲ್ಲಿಂದ ಕದ್ಲೋದು. ಅದನ್ನ ನಾಳೆ ಆ ಯಾವ ಕಾರ್ಯಕ್ಕೆ ಅದು ಉಪಯೋಗ ಆಗಬೇಕು ಅನ್ನೋದನ್ನ ಆಡಳಿತಾಧಿಕಾರಿ ಸರ್ಕಾರ ನಿರ್ಧಾರ ಮಾಡ್ತದೆ. ಇಲ್ಲಿ ಮಹಾನಗರ ಪಾಲಿಕೆ ಉಪಮೇಯರ್ ಕೂಡ ಇದ್ದಾರೆ, ಸಾರ್ವಜನಿಕರು ಕೂಡ ಇದ್ದಾರೆ. ಈ ಜಾಗದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದ್ರೂ ಕಾನೂನು ಬಾಹಿರವಾಗಿ ಅತಿಕ್ರಮಣ ಮಾಡುವಂತದ್ದು, ಈ ರೀತಿ ಕಾಂಪೌಂಡ್ ಕಟ್ಕೊಳ್ಳೋದು, ಯಾರ್ದೋ ಅಪ್ಪನ ಮನೆ ಆಸ್ತಿ ಅನ್ನೋ ತರ ಬಿಹೇವ್ ಮಾಡುವಂತ ಅಧಿಕಾರಿಗಳು ಕಂಡ್ರೆ ಸಾರ್ವಜನಿಕವಾಗಿ ಅವ್ರಿಗೆ ಯಾವ ಧರ್ಮ ಮಾಡ್ಬೇಕು ಅದನ್ನ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಡಕ್ಕೆ ಇಷ್ಟಪಡ್ತೇವೆ. ಪೊಲೀಸ್ ಸಿಬ್ಬಂದಿ ನಮ್ಮ ಜೊತೆ ಇದ್ದಾರೆ, ಅವ್ರಿಗೆ ನಾನು ಇನ್ನೊಂದ್ಸರಿ ವಿನಂತಿಯನ್ನು ಮಾಡ್ತೇನೆ. ಇಲ್ಲಿ ಕಾನೂನು ಕೈಗೆ ತಗೊಳ್ಳುವಂತ ಕ್ರಮ ಆಗಬಾರ್ದು ಸಾರ್ವಜನಿಕರಿಂದ ಅಂತಂದ್ರೆ ದಯವಿಟ್ಟು JCB ಅನ್ನ ಕರೆಸಿ ಈ ಕೂಡಲೇ ಆ ಕಾಂಪೌಂಡ್ ನ ಕೆಡವಿ ತೆರವು ಮಾಡಿ ನಮ್ಮನ್ನ ಇಲ್ಲಿಂದ ಕಳಿಸ್ಬೇಕು. JP ಇಂದ ಖರ್ಚು ಮಾಡಿ ಅದಕ್ಕೆ ಕಾಂಪೌಂಡ್ ಕಟ್ತಾರ. ಅದನ್ನ ಮಾಡ್ಯಾರ ಈ ಅಧಿಕಾರಿ ಏನ್ ನಮ್ಮ ಮುಂದೆ ಒಪ್ಕೊಂಡಿದ್ದು, ಯಾರ ಖರ್ಚು ಮಾಡಿದ್ದು, ಯಾರು ದುಡ್ಡು ಕೊಟ್ಟಿದ್ದು ಅಂತ ಕೇಳಿದ್ರೆ ನಮಗ ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯಿಂದ ದುಡ್ಡು ಬಂದದ ಅನ್ನೋ ಮಾತನ್ನು ಹೇಳ್ತಾ ಇದಾರೆ, ಅಥವಾ ನಾವು ಹಾಕಿವಿ ಅನ್ನೋದನ್ನ ಹೇಳಾಕ್ತಾರ. ಆದ್ರೆ ಇವರಿಗೆ ಇದೇ ಹಾಸ್ಟೆಲ್ನಾಗ ಒಂದ್ ಮಗುಗೆ ಎಕ್ಸ್ಟ್ರಾ ಬೆಡ್ ಕೊಡ್ರಿ, ಎಕ್ಸ್ಟ್ರಾ ವ್ಯವಸ್ಥೆ ಮಾಡ್ರಿ ಅಂದ್ರೆ ಇವ್ರ ಕಡೆ ದುಡ್ಡು ಇರುದಿಲ್ಲ. ಹಾಸ್ಟೆಲ್ನಾಗಿನ ಮಕ್ಕಳಿಗೆ ಇವ್ರು ಏನೇನು ಫೆಸಿಲಿಟಿ ಕೊಡತಾರೆ, ಏನೇನು ಕಟ್ ಮಾಡತಾರ ಅನ್ನೋದು ಗೊತ್ತಿರ್ಬೇಕು. ಒಬ್ಬ ತಾಲೂಕಾ ಅಧಿಕಾರಿಯಾಗಿ ಯಾವ ಕೆಲಸಕ್ಕೆ ಇವ್ರು ನೇಮಿಸೈತಿ ಆ ಕೆಲಸ ಮಾಡ್ಬೇಕ ಹೊರತು ಈ ರೀತಿ ಭೂ ಕಬಳಿಕೆಯಲ್ಲಿ ಕೈ ಹಾಕೋದಾತಂದ್ರ ಇನ್ನೂ ಹೆಚ್ಚಿನ ಬಿಸಿಯನ್ನ ಅವ್ರು ಅನುಭವಿಸ್ಬೇಕಾಗ್ತದೆ ಅಷ್ಟೇ. ಈ ಕಡೆಯಿಂದ ಆ ಕಡೆ ಬಂದ್ರೆ ಹೋಗಿ Thank you.